ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಒಂದು ಬ್ರೈಡಲ್ ಡಿಸೈನ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಇದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡುವಾಗೇನೆ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇದು ಸ್ಟೆಪ್ 1. ದೆನ್ ಅಗೈನ್ 5 ಚೈನ್ಸ್. ಅಗೇನ್ 5 ಚೈನ್ ಹಾಕಿ ಲಾಕ್ ಮಾಡಿ. ಬಟ್ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಅಷ್ಟೇ 5 ಚೈನ್ ಹಾಕಿ ಲಾಕ್ ಮಾಡ್ತೀವಿ. ಸ್ಟಾರ್ಟಿಂಗ್ದು ವಿಡಿಯೋ ಮಾಡ್ಕೊಂಡಿಲ್ಲ. ಹೋಗ್ತಾ 3 ಟೈಮ್ಸ್ 5 ಚೈನ್ ಹಾಕ್ತೀವಿ. ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸ್ ಇರೋದು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ದೆನ್ ಬೀಡನ್ನ ಆ್ಯಡ್ ಮಾಡಿ. ಇದಕ್ಕೆ ಡ್ರಮ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಈ ಡಿಸೈನ್ಗೆ. ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಿ. ದೆನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಿ. ದೆನ್ ಅಗೈನ್ 5 ಚೈನ್ಸ್. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ. ದೆನ್ ಅಗೈನ್ 5 ಚೈನ್ಸ್. 3 ಟೈಮ್ಸ್ 5 ಚೈನ್ ಹಾಕಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ 5 ಚೈನ್ ಹಾಕ್ತೀವಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿ. ಇದೊಂದು ಈಸಿಯೆಸ್ಟ್ ಬ್ರೈಡಲ್ ಡಿಸೈನು. ಯಾರು ಬೇಕಿದ್ರೂ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ದೆನ್ 5 ಚೈನ್ಸ್, ಲಾಕ್. 5 ಚೈನ್ಸ್ ಹಾಕಿ ಲಾಕ್ ಮಾಡಿ. ಒಂದು ಬೀಡನ್ನ ಆ್ಯಡ್ ಮಾಡಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿ. ದೆನ್ ಸ್ಯಾರಿಗೆ ಲಾಕ್ ಮಾಡಿ. ದೆನ್ 5 ಚೈನ್ಸಿಂದ ಸ್ಟಾರ್ಟ್ ಮಾಡಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಬೇಸ್ ಲೈನ್ ಆದಮೇಲೆ ಇದ್ರ ಮೇಲೆ ಆರ್ಚ್ ಹಾಕ್ತಾ ಹೋಗ್ತೀವಿ. ತುಂಬ ಈಸಿನೇ ಇದೆ. ಟೈಟಾಗಿ ಚೈನ್ ಸ್ಟಿಚ್ ಹಾಕೋಕೆ ಹೋಗ್ಬೇಡಿ. ಯಾವಾಗಲೂ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಈ ಥರ ಆರ್ಚ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶ ಮಾಡ್ತೀನಿ. ಒಂದು ಆರ್ಚ್ ಎಂಡ್ ಆದಾಗ ಒಂದು ಚೈನ್ ಹಾಕಿ ಲಾಕ್ ಮಾಡಿ. ದೆನ್ ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶ ಇರೋ ಕಡೆ ಲಾಕ್ ಮಾಡಿ. ದೆನ್ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶನ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡಿ. ದೆನ್ ಅಗೈನ್ ಇಲ್ಲಿಂದ ಒಂದು ಚೈನ್ ಹಾಕಿ 5 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ನ ಮಾಡಿ. ಅದಾದಮೇಲೆ ಆರ್ಚ್ ಸ್ಟಾರ್ಟ್ ಮಾಡಿ. ಆರ್ಚ್ ಮೇಲೆ ಒಂದು ಪಿಕೋ ಬರುತ್ತೆ, ಅದಕ್ಕೋಸ್ಕರ ಒಂದು ಚೈನ್ ಹಾಕಿ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀವಿ. ಆರ್ಚ್ ಫಾರ್ಮ್ ಮಾಡೋಕ್ಕೆ ನೀಡಲ್ ಮೇಲೆ ದಾರ ತಗೊಳ್ಳಿ. ಬೀಡ್ ಕೆಳಗಡೆ ಥ್ರೆಡ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ. ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಈ ಥರ ಟೋಟಲ್ ಒಂದು ಚೈನಲ್ಲಿ ಅಂದರೆ ಚೈನ್ ಗ್ಯಾಪಲ್ಲಿ ಕೆಳಗಡೆ ಬೀಡ್ ಗ್ಯಾಪಲ್ಲಿ 18 ಡಬಲ್ ಕ್ರೋಶನ ಮಾಡ್ತೀವಿ. ಈ ಥರ ನೀಡಲ್ ಮೇಲೆ ದಾರ ತೊಗೊಂಡು ಬೀಡ್ ಕೆಳಗೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡ್ತೀವಿ. 2 ಚೈನ್ ಒಂದು ಮಾಡ್ತೀವಿ. ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಈ ಥರ ಟೋಟಲ್ 18 ಟೈಮ್ಸ್ ಮಾಡಿ. ಟೋಟಲ್ 18 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ.
ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ 5 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡಿ ಅಗೇನ್ 1 ಚೈನ್ ಹಾಕಿ ಸಿಂಗಲ್ ಕ್ರೋಶ ಇರೋ ಕಡೆ ಒಂದು ಲಾಕ್ ಮಾಡಿ 1 ಚೈನ್ ಹಾಕಿ ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶನೇ ಮಾಡಿ. ದೆನ್ ಇಲ್ಲಿಂದ 5 ಚೈನ್ಸ್. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿರುತ್ತೆ. ನೆಕ್ಸ್ಟು ಇದ್ರ ಮೇಲೆ ಪಿಕೋ ಫಾರ್ಮ್ ಆಗುತ್ತೆ, ಅದು ಹೇಗೆ ಅಂತ ತೋರಿಸ್ತೀನಿ. ದೆನ್ ಇದ್ರ ಮೇಲೆ ಆರ್ಚ್ ಫಾರ್ಮ್ ಮಾಡೋದು ಹೇಗೆ ಅಂದರೆ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕಿ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕಿ ಲಾಕ್ ಮಾಡಿ 5 ಚೈನ್ ಲಾಕ್ ಮಾಡಿರ್ತೀವಿ ಅಲ್ವಾ, ಸಿಂಗಲ್ ಕ್ರೋಶ ಮಾಡಿರ್ತೀವಿ ಅಲ್ವಾ, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿ. ದೆನ್ 1 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ. ದೆನ್ ಆರ್ಚ್ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ. ಟೋಟಲ್ 5 ಚೈನ್ ಆದಮೇಲೆ ಲಾಕ್ ಮಾಡಿದ್ಮೇಲೆ 2 ಸಿಂಗಲ್ ಕ್ರೋಶನ ಮಾಡಬೇಕು. ದೆನ್ ಅಲ್ಲಿಂದ 3 ಚೈನ್ ಹಾಕಿ ಅದೇ ಚೈನ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಬೇಕು. ದೆನ್ ಅದ್ರ ಪಕ್ಕದ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ದೆನ್ ನೆಕ್ಸ್ಟು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಂದ ಒಂದು ಸಿಂಗಲ್ ಕ್ರೋಶ ಮಾಡಿ ದೆನ್ 3 ಚೈನ್ನ ಸ್ಟಾರ್ಟ್ ಮಾಡಬೇಕು. 3 ಚೈನ್ ಹಾಕಿ ಇದು ಸಿಂಪಲ್, ಒಂದು ಸಿಂಗಲ್ ಕ್ರೋಶ ಒಂದು ಪಿಕಾಟ್ ಅಷ್ಟೇ. ದೆನ್ ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಅಲ್ಲೇ ಲಾಕ್ ಮಾಡಬೇಕು ಅದನ್ನು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ, ಅದು ಪೀಕಾಕ್ ಫಾರ್ಮ್ ಆಗುತ್ತೆ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅದು ನೀಟಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಗೊತ್ತಾಗಲ್ಲ ಹಾಕ್ಬೇಕಿದ್ರೆ. ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶ ಮಾಡಿ, ದೆನ್ ಅದ್ರ ಪಕ್ಕ 1 ಚೈನ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ತೀವಿ ಅಲ್ವಾ, ಸಿಂಗಲ್ ಕ್ರೋಶ ಮಾಡಿ ಅದೇ ಚೈನ್ ಗ್ಯಾಪಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿ. ಅದಾದಮೇಲೆ ಸಿಂಗಲ್ ಕ್ರೋಶ ಮಾಡಿ, ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ, ದೆನ್ ಒಂದು ಸಿಂಗಲ್ ಕ್ರೋಶ ವಿತ್ 3 ಚೈನ್ ಅದೇ ಲೂಪಲ್ಲೇ ಲಾಕ್ ಮಾಡಬೇಕು. ಈ ಥರ ಟೋಟಲ್ 8 ಟೈಮ್ಸ್ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿ, ದೆನ್ ನೆಕ್ಸ್ಟ್ ಸಿಂಗಲ್ ಕ್ರೋಶ ವಿತ್ ಪಿಕೋ, ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿ, ದೆನ್ 3 ಚೈನ್ನ ಹಾಕಿ ಅದೇ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ದೆನ್ ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ವಿತ್ ಪಿಕೋ. ಈ ಥರ ಫಾರ್ಮ್ ಆಗುತ್ತೆ. ಇದು ಫುಲ್ ಒಂದು ಸಿಂಗಲ್ ಕ್ರೋಶ, ದೆನ್ ಒಂದು ಸಿಂಗಲ್ ಕ್ರೋಶ ವಿತ್ ಪಿಕೋ, ದೆನ್ ಅದೇ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಅದನ್ನು. ಇದೇ ಥರ ಪಿಕೋ ಫಾರ್ಮ್ ಮಾಡ್ತಾ ಹೋಗಬೇಕು. ಒಂದು ಸಿಂಗಲ್ ಕ್ರೋಶ, ಅದಾದಮೇಲೆ ಸಿಂಗಲ್ ಕ್ರೋಶ ವಿತ್ 3 ಚೈನ್ ಹಾಕಿ ಅದೇ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ಇದಷ್ಟೇ, ತುಂಬ ಸಿಂಪಲ್ ಇದೆ. ಒಂದು ಸಿಂಗಲ್ ಕ್ರೋಶ ಮಾಡಿ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ವಿತ್ 3 ಚೈನ್ ಹಾಕ್ಬಿಟ್ಟು ಅದೇ ಗ್ಯಾಪಲ್ಲೇ ಅದೇ ಲೂಪ್ ಗ್ಯಾಪಲ್ಲೇ ಲಾಕ್ ಮಾಡಿ. ಇದೇ ಥರ ಪಿಕೋಸ್ನ ಫಾರ್ಮ್ ಮಾಡ್ಕೊಂಡೋಗಿ ಒಂದು ಸಿಂಗಲ್ ಕ್ರೋಶ, ದೆನ್ ಒಂದು ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ವಿತ್ 3 ಚೈನ್ ಹಾಕಿ ಅದೇ ಲೂಪಲ್ಲೇ ಲಾಕ್ ಮಾಡಿ. ಅದನ್ನು ಥ್ರೂಔಟ್ ದ ಸ್ಯಾರಿ ಆರ್ಚ್ ಮೇಲ್ಗಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಟೋಟಲ್ 18 ಡಬಲ್ ಕ್ರೋಶ ಮಾಡಿರ್ತೀವಿ ಅಲ್ವಾ, 18ಗೆ ಫಸ್ಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀವಿ, ಸೊ ದಟ್ ಅಲ್ಲಿ ಯಾವುದೂ ಪಿಕೋ ಬರಲ್ಲ. 8 ಪಿಕೋಸ್ ಬರುತ್ತೆ. ಲಾಸ್ಟಲ್ಲೂ ಒಂದು ಸಿಂಗಲ್ ಕ್ರೋಶ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲಾಸ್ಟ್ ಚೈನ್ ಗ್ಯಾಪಲ್ಲೂ ಒಂದು ಸಿಂಗಲ್ ಕ್ರೋಶ, ಫಸ್ಟು ಚೈನ್ ಗ್ಯಾಪಲ್ಲೂ ಒಂದು ಸಿಂಗಲ್ ಕ್ರೋಶ ಮಾಡ್ತೀವಿ. ದೆನ್ ಅದಕ್ಕೆ ಆರ್ಚ್ ಕಂಪ್ಲೀಟ್ ಆದಮೇಲೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ತೀವಿ, ಲಾಕ್ ಮಾಡ್ತೀವಿ. ದೆನ್ ಅಗೇನ್ ಆರ್ಚ್ನ ಸ್ಟಾರ್ಟ್ ಮಾಡ್ತೀವಿ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.
ತುಂಬ ಸಿಂಪಲ್ ಡಿಸೈನು, ಈಸಿಯಾಗಿ ಕಲ್ತ್ಕೊಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್.